Every time or whenever you read the Bible, Father God is talking to you lovingly. ಪ್ರತಿ ಬಾರಿ ಪವಿತ್ರ ಬೈಬಲ್ ಪುಸ್ತಕ ಓದುವಾಗ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ, ರಕ್ಷಣೆ ಮಾಡಿದಂಥ ತಂದೆಯಾದ ದೇವರು ಬಹಳ ಪ್ರೀತಿಯಿಂದ ನಮ್ಮ ಜೊತೆಗೆ ಮಾತನಾಡುವಂಥದ್ದಾಗಿದೆ ಬೈಬಲ್ ಓದೋದು, ಬೈಬಲ್ ಬೋಧನೆ ಆಲಿಸೋದು. ಅಂದ್ರೆ ಇದು ಏನು ಬೇರೆ ಅಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಆದ್ರೆ ನಾವು ಈ ಬೈಬಲನ್ನ ಅಷ್ಟೇ ಪ್ರೀತಿಯಿಂದ ಇವತ್ತು ನೋಡ್ತೀವ? ನಾವು ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶದಿಂದ ಒಂದು ವಾಕ್ಯವನ್ನ ಧ್ಯಾನ ಮಾಡಿ ಮುಂದಕ್ಕೆ ಹೋಗೋಣ. ಕ್ಯಾಟಗಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್. ಕ್ಯಾಟಗಿಸಮ್ ಎಲ್ಲ ಕಲಿತಾ ಇದ್ದೀರಲ್ವಾ? ಮಕ್ಕಳಿಗೆಲ್ಲ ಕ್ಯಾಟಗಿಸಮ್ ಕಳಿಸ್ತಾ ಇದ್ದೀವಿ, ತುಂಬಾ ಸಂತೋಷ. ಸ್ವರ್ಗ ಸಾಮ್ರಾಜ್ಯದ ವಿಷಯವಾಗಿ ಮಕ್ಕಳು ಕಲಿಬೇಕು, ದೇವರ ವಿಷಯವಾಗಿ ಮಕ್ಕಳು ಕಲಿಬೇಕು, ಯೇಸು ಕ್ರಿಸ್ತನ ವಿಷಯವಾಗಿ ಮಕ್ಕಳು ಕಲಿಬೇಕು, ನಿತ್ಯ ಜೀವದ ವಿಷಯವಾಗಿ ಮಕ್ಕಳು ಕಲಿಬೇಕು. ಆಗ ಮಾತ್ರನೇ ನಮ್ಮ ಮಕ್ಕಳಲ್ಲಿ ದೇವರ ಮೇಲೆ ಪ್ರೀತಿ ಬರೋದು, ದೈವ ಭಯ ಬರೋದು, ತಂದೆ ತಾಯಿ ಮೇಲೆ ಗೌರವ ಬರೋದು, ಒಂದು ಪರಿಶುದ್ಧವಾದ ಜೀವನ ಜೀವಿಸ್ಲಿಕ್ಕಾಗೋದು. ಇಲ್ಲದೆ ಇದ್ರೆ ಇವತ್ತಿನ ಅನೇಕ ಮಕ್ಕಳ ಪರಿಸ್ಥಿತಿಗಳು ನಿಮಗೆ ಗೊತ್ತಿರುತ್ತೆ ಯಾವ ಒಂದು ದುಸ್ಥಿತಿಯಲ್ಲಿ ಇದೆ ಅಂತ. ಅದಕ್ಕೆ ಕಾರಣ ಸಿಗಬೇಕಾದಂತಹ ಆಧ್ಯಾತ್ಮಿಕ ಪೋಷಣೆ ಮಕ್ಕಳಿಗೆ ಸಿಕ್ಕಿಲ್ಲ. ಏನ್ ಸಿಕ್ಕಿಲ್ಲ? ಆಧ್ಯಾತ್ಮಿಕ ಪೋಷಣೆ. ಆಧ್ಯಾತ್ಮಿಕ ಪೋಷಣೆ ತುಂಬಾ ಮುಖ್ಯ ಆಧ್ಯಾತ್ಮಿಕ ಬೆಳವಣಿಗೆಗೆ. ಫಾರ್ ಅವರ್ ಸ್ಪಿರಿಚುವಲ್ ಗ್ರೋತ್, ಸ್ಪಿರಿಚುವಲ್ ನರಿಶ್ಮೆಂಟ್, ಸ್ಪಿರಿಚುವಲ್ ಫುಡ್ ಇಸ್ ವೆರಿ ಮಚ್ ಎಸೆನ್ಷಿಯಲ್. ಈ ಆಧ್ಯಾತ್ಮಿಕ ಪೋಷಣೆ ಇಲ್ಲದೆ ಇದ್ರೆ ಮಕ್ಕಳಾಗ್ಬಹುದು, ದೊಡ್ಡವರಾಗ್ಬಹುದು, ಯಾರೇ ಆಗ್ಬಹುದು, ಹಾಳಾಗಿ ಹೋಗುವ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ಅದರಿಂದ ಸುಮ್ಮನೆ ಚರ್ಚಿಗೆ ಬಂದು ಹೋದ್ರೆ ಮಾತ್ರ ಸಾಲದು, ಅವರಿಗೆ ಆಧ್ಯಾತ್ಮಿಕ ಪೋಷಣೆ ಕೂಡ ಸಿಗಬೇಕು. ಮಕ್ಕಳಿಗೆ ಆಧ್ಯಾತ್ಮಿಕ ಪೋಷಣೆ ಸಿಗಬೇಕು, ಎಲ್ಲರಿಗೂ ಆಧ್ಯಾತ್ಮಿಕ ಪೋಷಣೆ ಸಿಗಬೇಕು. ಈ ಆಧ್ಯಾತ್ಮಿಕ ಪೋಷಣೆ ಅನೇಕ ರೀತಿಯಲ್ಲಿ ಸಿಗುತ್ತೆ. ಆದರೆ ನಾವು ನೋಡೋಣ, ಕ್ಯಾಟಗಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್, ನಿಮಗಿದು ಗೂಗಲಲ್ಲಿ ಸಿಗುತ್ತೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ, ಪ್ಯಾರಾಗ್ರಾಫ್ 104, 104. ಓಕೆ, ಬೈಬಲಲ್ಲಿ ಇಲ್ಲ ಇದು, ಬೈಬಲಲ್ಲಿ ಇದೆ, ಆದರೆ ನಾನು ಮೊದಲು ಇದನ್ನು ಓದ್ತೀನಿ. ಯಾಕೆ ಅಂದರೆ ನಾವು ಕಥೋಲಿಕರಾಗಿದ್ದೇವೆ, ಆದರೆ ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೀವೋ ಇಲ್ಲೋ ಎಂದು ನಾವು ಪರೀಕ್ಷೆ ಮಾಡಿ ನೋಡಬೇಕು. ಓಕೆ, ಕ್ಯಾಟಗಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್, ಪ್ಯಾರಾಗ್ರಾಫ್ 104, 104ನೇ ಪ್ಯಾರಾಗ್ರಾಫ್. ಇಂಗ್ಲಿಷಲ್ಲಿದೆ, ಓದ್ತೀನಿ, ಆಮೇಲೆ ಕನ್ನಡದಲ್ಲಿ ನಾವು ಸಾಧ್ಯವಾಗುವಷ್ಟು ಟ್ರಾನ್ಸ್ಲೇಷನ್ ಮಾಡೋಣ. ಈ ರೀತಿ ಹೇಳುತ್ತೆ: ಇನ್ ಸೇಕ್ರೆಡ್ ಸ್ಕ್ರಿಪ್ಚರ್ ದ ಚರ್ಚ್ ಕಾನ್ಸ್ಟೆಂಟ್ಲಿ ಫೈಂಡ್ಸ್ ಹರ್ ನರಿಶ್ಮೆಂಟ್ ಅಂಡ್ ಹರ್ ಸ್ಟ್ರೆಂತ್. ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಸಭೆ ನಿರಂತರವಾಗಿ ತನ್ನ ಒಂದು ಆಧ್ಯಾತ್ಮಿಕ ಪೋಷಣೆಯನ್ನ ಪಡ್ಕೊಳ್ತಾ ಇದೆ. ಹಾಗಾದ್ರೆ ಸಭೆಯ ಆಧ್ಯಾತ್ಮಿಕ ಪೋಷಣೆ ಯಾವುದರಿಂದ ಆಗಬೇಕು ಅಂತ ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ನಮಗೆ ಕಲಿಸಿಕೊಡ್ತಾ ಇದೆ. ಯಾವುದರಿಂದ ಆಗ್ಬೇಕಂತೆ? ದೇವರ ವಾಕ್ಯದಿಂದ. ದೇವರ ವಾಕ್ಯದ ಮುಖಾಂತರವಾಗಿ. ಇನ್ ಸೇಕ್ರೆಡ್ ಸ್ಕ್ರಿಪ್ಚರ್ ದ ಚರ್ಚ್ ಕಾನ್ಸ್ಟೆಂಟ್ಲಿ ಫೈಂಡ್ಸ್ ಹರ್ ನರಿಶ್ಮೆಂಟ್ ಅಂಡ್ ಹರ್ ಸ್ಟ್ರೆಂತ್, ಫಾರ್ ಶಿ ವೆಲ್ಕಮ್ಸ್ ಇಟ್ ನಾಟ್ ಆಸ್ ಅ ಹ್ಯೂಮನ್ ವರ್ಡ್ ಬಟ್ ಆಸ್ ವಾಟ್ ಇಟ್ ರಿಯಲಿ ಈಸ್, ದ ವರ್ಡ್ ಆಫ್ ಗಾಡ್. ಎಷ್ಟು ಚೆನ್ನಾಗಿದೆ ನೋಡಿ. ಧರ್ಮಸಭೆ ಪವಿತ್ರ ಬೈಬಲ್ ಅನ್ನು ಅಥವಾ ದೇವರ ವಾಕ್ಯ ಉಪದೇಶವನ್ನ ಮನುಷ್ಯನ ಮಾತುಗಳು ಎಂದು ಎಣಿಸದೆ ದೇವರ ಮಾತುಗಳೆಂದೇ ಎಣಿಸಿ ಸ್ವಾಗತ ಮಾಡುತ್ತದೆ. ನಾವು ಅದೇ ರೀತಿ ಮಾಡ್ತಾ ಇದೀವಾ? ಈ ಪವಿತ್ರ ಬೈಬಲ್ನಲ್ಲಿ ಇರತಕ್ಕಂತಹ ವಾಕ್ಯಗಳು ಇದು ಮನುಷ್ಯನ ಮಾತುಗಳಲ್ಲ, ಇದರಲ್ಲಿ ಇರ್ತಕ್ಕಂಥದ್ದು ದೇವರ ಮಾತುಗಳೇ ಎಂದು ನಾವು ನಮ್ಮ ಹೃದಯದಲ್ಲಿ ಇದನ್ನ ಇಟ್ಕೊಳ್ತಾ ಇದ್ದೀವಾ?
ನಾವೆಷ್ಟೋ ಬಾರಿ ನಮ್ಮ ಹೃದಯದಲ್ಲಿ ಮನುಷ್ಯರ ಮಾತುಗಳನ್ನ ಇಟ್ಕೊಳ್ತೀವಿ. ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು ಅಂತೆಲ್ಲ ಇಟ್ಕೊಂಡು ದ್ವೇಷ, ಹಗೆತನ ಎಲ್ಲ ಸಾಧಿಸ್ತೀವಿ. ಆದ್ರೆ ದೇವರು ಏನು ಹೇಳಿದ್ರು? ದೇವರು ಏನು ಹೇಳಿದ್ದಾರೆ ನನ್ನ ಬಗ್ಗೆ? ದೇವರು ನಮ್ಮೊಬ್ಬೊಬ್ಬರ ಬಗ್ಗೆ ಏನು ಹೇಳಿದ್ದಾರೆ? ಪವಿತ್ರ ಪುಸ್ತಕದಲ್ಲಿ, ಬೈಬಲ್ ಪುಸ್ತಕದಲ್ಲಿ ದೇವರು ಏನು ಹೇಳಿದ್ದಾರೆ ಅನ್ನೋದು ನಮ್ಮ ಹೃದಯದಲ್ಲಿದ್ದರೆ ನಮ್ಮ ಜೀವನ ಒಂದು ಆಶೀರ್ವಾದ ಆಗುತ್ತೆ. ಅಬ್ರಹಾಮನಿಗೆ ದೇವರು ಹೇಳಿದರು, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ, ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೀನಿ, ನಿನ್ನ ಮುಖಾಂತರ ಅನೇಕರು ಆಶೀರ್ವಾದ ಪಡೆದುಕೊಳ್ಳುವ ಹಾಗೆ ಮಾಡ್ತೀನಿ, ನಿನ್ನನ್ನು ಒಂದು ಆಶೀರ್ವಾದವನ್ನಾಗಿ ನಾನು ಮಾಡ್ತೀನಿ ಅಂತ. ಅಬ್ರಹಾಮ ಏನ್ ಮಾಡ್ದ ಗೊತ್ತಾ? ದೇವರು ಹೇಳಿದ ಮಾತನ್ನ ಹೃದಯದೊಳಗಡೆ ಇಟ್ಕೊಂಡ. He kept that word in his heart, so he became a blessing for the whole world. See, ಅಬ್ರಹಾಮ ದೇವರು ಏನು ಹೇಳಿದ್ರು ಅದನ್ನ ಎಲ್ಲಿಟ್ಕೊಂಡ? ಹೃದಯದಲ್ಲಿ ಇಟ್ಕೊಂಡ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, 1ನೇ ವಾಕ್ಯ, 1-2ನೇ ವಾಕ್ಯ. ದೇವರು ಅಬ್ರಹಾಮನನ್ನು ಕರೆದು ಹೇಳ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. ಅದರಲ್ಲಿ ತುಂಬಾ ಅರ್ಥ ಇದೆ, ಆಯ್ತಾ? ಇದೇ ಮಾತು ದೇವ್ರು ನಿಮಗೆ ಹೇಳಿದ್ರೆ ನೀವು ನಂಬ್ತಿರೋಲ್ಲೋ ಗೊತ್ತಿಲ್ಲ. ಅಬ್ರಹಾಮ ನಂಬಿಟ್ಟ. ಅಬ್ರಹಾಮನಿಗೆ ಎಷ್ಟು ಜನ ಶಾಪ ಹಾಕಿರ್ಬೋದು, ಯಾರೆಲ್ಲ ತೊಂದರೆ ಕೊಟ್ಟಿರ್ಬೋದು. ಅಬ್ರಹಾಮ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಹಿ ವಾಸ್ ಲೀಸ್ಟ್ ಬಾದರ್ಡ್ ಅಬೌಟ್ ಪೀಪಲ್. ಜನರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಕಾರಣ ಏನು ಗೊತ್ತಾ? ನನಗೆ ದೇವರು ಹೇಳಿದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. ದೇವರು ಹೇಳಿದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ನಾನು ನಿನ್ನೊಂದು ದೊಡ್ಡ ಆಶೀರ್ವಾದವನ್ನಾಗಿ ಮಾಡ್ತೀನಿ. ಐ ವಿಲ್ ಬ್ಲೆಸ್ ಯು ಅಂಡ್ ಐ ವಿಲ್ ಮೇಕ್ ಯು ಎ ಬ್ಲೆಸ್ಸಿಂಗ್. ಐ ವಿಲ್ ಬ್ಲೆಸ್ ಯು ಅಂಡ್ ಐ ವಿಲ್ ಮೇಕ್ ಯು ಎ ಬ್ಲೆಸ್ಸಿಂಗ್. ಜನ ಏನು ಮಾಡಿದ್ರು, ಏನು ಹೇಳಿದ್ರು, ಇದು ಯಾವುದು ಅವನ ತಲೆ ಒಳಗಡೆ ಹೋಗಿಲ್ಲ. ಅವನ ನಿರಂತರ ಶ್ರದ್ಧೆ ದೇವರ ವಾಕ್ಯದ ಮೇಲೆ. ದೇವರು ಏನು ಹೇಳಿದ್ರು ಅದನ್ನ ಹೃದಯದಲ್ಲಿ ಇಟ್ಕೊಂಡೇ ಅವನು ಜೀವಿಸ್ದ. ಇವತ್ತು ಅಬ್ರಹಾಮನ ಹೆಸರು ನಾವು ತೆಗಿತಾ ಇದ್ದೀವಿ. ನಿಮ್ಮಲ್ಲಿ ಎಷ್ಟೋ ಜನ ಅಬ್ರಹಾಮನ ಹೆಸರು ಇಟ್ಕೊಂಡಿದ್ದೀರಿ, ಆದ್ರೆ ಅಬ್ರಹಾಮನ್ ತರ ಬದುಕ್ತಾ ಇದ್ದೀರೋ ಎಲ್ಲೋ ಗೊತ್ತಿಲ್ಲ. ಮರಿಯಳು ಅಂತ ಹೆಸರು ಇಟ್ಕೊಂಡಿದ್ದೀವಿ, ಮೇರಿ ಅಂತ. ಮರಿಯಳು, ಶಿ ವಾಸ್ ಪಾಂಡರಿಂಗ್ ಓವರ್ ದ ವರ್ಡ್ ಆಫ್ ಗಾಡ್. ಮರಿಯಳು ತನ್ನ ಹೃದಯದಲ್ಲಿ ದೇವರು ಕೊಟ್ಟಂತಹ ಸಂದೇಶವನ್ನ, ದೂತನ ಮುಖಾಂತರ ನೀಡಿದ ಸಂದೇಶವನ್ನ ಮರಿಯಳು ಏನ್ ಮಾಡಿದ್ಲು? ಹೃದಯದಲ್ಲಿ ಇಟ್ಕೊಂಡು ಧ್ಯಾನಿಸ್ತಾ ಬಂದಂತೆ. ಅವಳ ಜೀವನದಲ್ಲಿ ನಡೆದಂತ ಒಂದೊಂದು ಘಟನೆಗಳು, ಸಿಮೆಯೋನನು ಆ ಮಗುವನ್ನು ಎತ್ಕೊಂಡು ಹೇಳಿದಂತ ಮಾತುಗಳು, ಈ ರೀತಿ ಏನೆಲ್ಲ ಪ್ರವಾದನೆಯ ಮಾತುಗಳು ಆಕೆಗೆ ಕೇಳಲ್ಪಡ್ತೋ ಅದನ್ನೆಲ್ಲ ಹೃದಯದಲ್ಲಿ ಇಟ್ಕೊಂಡು ಆಕೆ ಪಾಂಡರಿಂಗ್, ಧ್ಯಾನಿಸ್ತಾ ಬಂದಂತೆ. ನಾವು ಹೃದಯದಲ್ಲಿ ಇಟ್ಕೊಳ್ಳೋದೇನು? ಬರೀ ಲೋಕದ ಮಾತುಗಳು, ನ್ಯೂಸ್ಗಳು, ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಇವ್ರು ಹೇಳದೇ ಇದ್ದಿದ್ದು, ಅವ್ರು ಮಾಡಿದ್ದು, ಇವ್ರು ಮಾಡಿದ್ದು ಎಲ್ಲ ಮನಸ್ಸೊಳಗಡೆ ಇಟ್ಕೊಂಡು ಧ್ಯಾನಿಸಿ ಧ್ಯಾನಿಸಿ ಬೇಗ ಶುಗರ್ ತಂದ್ಕೊಳ್ತೀವಿ, BP ತಂದ್ಕೊಳ್ತೀವಿ, ಹಾರ್ಟ್ ಅಟ್ಯಾಕ್ ತಂದ್ಕೊಳ್ತೀವಿ, ಸ್ಟಂಟ್ ಹಾಕಬೇಕು, ಸೊಂಟ ಹಿಡ್ಕೊಳ್ತು, ಫೈಲ್ ಆಯಿತು, ಏನೇನೋ ಪ್ರಾಬ್ಲಮ್ ಶುರು ಆಯಿತು. ಆಮೇಲೆ ದೇವ್ರೇ 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 ಅಂತ ಓಡ್ತೀವಿ. ಜೀವನ ತುಂಬ ಸುಲಭ ದೇವ್ರ ವಾಕ್ಯಕ್ಕೆ ಬೆಲೆ ಕೊಟ್ರೆ. ಧರ್ಮಸಭೆ ಹೇಳೋದನ್ನ ಕೇಳಿದ್ರೆ ಜೀವನ ಚೆನ್ನಾಗಿರುತ್ತೆ. ಸಭೆ ಹೇಳೋದೇನು ಗೊತ್ತಾ? ದೇವರ ವಾಕ್ಯದಿಂದ ನರಿಶ್ಮೆಂಟ್ ಪಡ್ಕೋಬೇಕು ನಾವು. ವಿ ಶುಡ್ ಗೆಟ್ ನರಿಶ್ಮೆಂಟ್ ಫ್ರಮ್ ದ ವರ್ಡ್ ಆಫ್ ಗಾಡ್. ನಾವು ದೇವರ ವಾಕ್ಯದ ಮುಖಾಂತರವಾಗಿ ಆಧ್ಯಾತ್ಮಿಕವಾದ ಪೋಷಣೆಯನ್ನ ಪಡ್ಕೋಬೇಕು. ಇದು ತುಂಬಾ ಲೈಕ್ ಆಯ್ತು, ನನಗೆ ಇಷ್ಟ ಆಯ್ತು. ಏನ್ ಗೊತ್ತಾ ಇಷ್ಟ ಆಗಿದ್ದು? ಶಿ ವೆಲ್ಕಮ್ಸ್ ಇಟ್. ಇಟ್ ಮೀನ್ಸ್ ದ ವರ್ಡ್ ಆಫ್ ಗಾಡ್. ಶಿ ಮೀನ್ಸ್ ಚರ್ಚ್, ಸಭೆ. ವೆಲ್ಕಮ್ಸ್ ಇಟ್ ನಾಟ್ ಆಸ್ ಎ ಹ್ಯೂಮನ್ ವರ್ಡ್. ಮನುಷ್ಯನ ಮಾತಾಗಿ ಸಭೆ ಈ ಬೈಬಲ್ ಪುಸ್ತಕದ ವಾಕ್ಯಗಳನ್ನ ತೆಗೆದುಕೊಳ್ಳೋದಿಲ್ಲ. ಬಟ್ ಆಸ್ ವಾಟ್ ಇಟ್ ರಿಯಲಿ ಈಸ್, ದ ವರ್ಡ್ ಆಫ್ ಗಾಡ್. ನಿಜವಾಗಿಯೂ ಇದು ದೇವರ ಮಾತೆಂದೇ ಸಭೆ ಇದನ್ನ ಸ್ವೀಕರಿಸ್ತದೆ. ನಾವು ನಿಜವಾಗ್ಲೂ ಸಭೆ ಆಗಿದ್ರೆ, ನಾವು ನಿಜವಾಗ್ಲೂ ಈ ಸಭೆಯ ಒಂದು ಅಂಗಾಂಗಗಳು ಆಗಿದ್ರೆ, ವಿ ಆಲ್ಸೋ ಮಸ್ಟ್ ವೆಲ್ಕಮ್ ಎವ್ರಿ ವರ್ಡ್ ಆಫ್ ಗಾಡ್ ರಿಟನ್ ಇನ್ ದಿಸ್ ಬುಕ್ ಆಸ್ ದ ವರ್ಡ್ಸ್ ಆಫ್ ಗಾಡ್. ಇದರಲ್ಲಿ ಬರೆದಿಟ್ಟಿರ್ತಕ್ಕಂಥ ಪ್ರತಿ ಒಂದು ಮಾತುಗಳು ದೇವರ ಮಾತುಗಳು, ನನಗಾಗಿ ಬರೆದಿದ್ದು. ಮುಂದಿದೆ, ನಾನು ಓದ್ತೀನಿ ಕೇಳಿ. ಇನ್ ದ ಸೇಕ್ರೆಡ್ ಬುಕ್ಸ್, ಸೇಕ್ರೆಡ್ ಬುಕ್ಸ್ ಅಂದ್ರೆ ಇದರಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳಲ್ಲಿ, ಈ ಬೈಬಲ್ನಲ್ಲಿರ್ತಕ್ಕಂಥ ಪವಿತ್ರ ಪುಸ್ತಕಗಳಲ್ಲಿ, ದ ಫಾದರ್ ಹೂ ಈಸ್ ಇನ್ ಹೆವನ್ ವೆಲ್ಕಮ್ಸ್ ಲವಿಂಗ್ಲಿ ಟು ಮೀಟ್ ಹಿಸ್ ಚಿಲ್ಡ್ರನ್. ಈ ಪುಸ್ತಕದಲ್ಲಿ ಇರೋದು ಏನ್ ಗೊತ್ತಾ?
ಅಂಡ್ ಟಾಕ್ಸ್ ವಿತ್ ದೆಮ್. ಅಂದ್ರೆ ಧರ್ಮೋಪದೇಶ ನಮಗೆ ಹೇಳ್ತಾ ಇದೆ 104ನೇ ಪ್ಯಾರಾಗ್ರಾಫ್ ಅಲ್ಲಿ, ಈ ಪುಸ್ತಕ ಏನು ಕೇಳಿದ್ರೆ, ತಂದೆಯಾದ ದೇವರು ಪ್ರೀತಿಯಿಂದ ತನ್ನ ಮಕ್ಕಳನ್ನ ಭೇಟಿಯಾಗಿ ಮಾತನಾಡ್ಲಿಕ್ಕೆ ಬರೋದಂತೆ. ಎವ್ರಿ ಟೈಮ್ ಆರ್ ವೆನ್ ಎವರ್ ಯು ರೀಡ್ ದ ಬೈಬಲ್, ಫಾದರ್ ಗಾಡ್ ಈಸ್ ಟಾಕಿಂಗ್ ಟು ಯು ಲವಿಂಗ್ಲಿ. ಪ್ರತಿ ಬಾರಿ ಪವಿತ್ರ ಬೈಬಲ್ ಪುಸ್ತಕ ಓದುವಾಗ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ, ರಕ್ಷಣೆ ಮಾಡಿದಂಥ ತಂದೆಯಾದ ದೇವರು ಬಹಳ ಪ್ರೀತಿಯಿಂದ ನಮ್ಮ ಜೊತೆಗೆ ಮಾತನಾಡುವಂಥದ್ದಾಗಿದೆ ಬೈಬಲ್ ಓದೋದು, ಬೈಬಲ್ ಬೋಧನೆ ಆಲಿಸೋದು. ಅಂದ್ರೆ ಇದು ಏನು ಬೇರೆ ಅಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಆದ್ರೆ ನಾವು ಈ ಬೈಬಲನ್ನ ಅಷ್ಟೇ ಪ್ರೀತಿಯಿಂದ ಇವತ್ತು ನೋಡ್ತೀವ? ಅಷ್ಟೇ ಪ್ರೀತಿಯಿಂದ ಅಂದ್ರೆ ಇದು ಓಪನ್ ಮಾಡುವಾಗ ಏನು ಅನ್ಸ್ಬೇಕು ಗೊತ್ತಾ? ಈಗ ಅಪ್ಪ ಮಾತಾಡ್ತಾರೆ, ಈಗಪ್ಪ ಮಾತಾಡ್ತಾರೆ, ಈಗ ಅಪ್ಪ ಮಾತಾಡ್ತಾ ಇದ್ರ ಮುಖಾಂತರ ನೋಡಿ. ಈಗ ಓಪನ್ ಮಾಡಿದಾಗ ಯಾರ್ದು ಬಂತು? ಅಬ್ರಹಾಮದೇ ಬಂತು ನೋಡಿ. ಅಬ್ರಹಾಮನು ತಂದೆಯಾದನು ಅನೇಕ ಜನಾಂಗಗಳಿಗೆ, ಪ್ರಖ್ಯಾತಿಯಲ್ಲಿ ಯಾವನೂ ಸಿಗನು, ಸರಿಸಮಾನನು ಅವನಿಗೆ. ನಡೆದುಕೊಂಡನವನು ಮಹೋನ್ನತನ ಇಚ್ಛೆಯಂತೆ, ಮಾಡಿಕೊಂಡನಾತ ಒಡಂಬಡಿಕೆಯನ್ನು ಅವನೊಂದಿಗೆ, ಒಡಂಬಡಿಕೆಯನ್ನು ಸ್ಥಿರಪಡಿಸಿದನಾತ ಅವನ ದೇಹದಲ್ಲೇ. ನಂಬಿಗಸ್ತನಾಗಿ ಕಂಡು ಬಂದನವನು ಅಗ್ನಿ ಪರೀಕ್ಷೆಯ ಕಾಲದಲ್ಲಿ. ಎಂದೇ ಅವನ ಸಂತಾನದ ಮೂಲಕ ಎಲ್ಲಾ ಜನರಿಗೆ ಆಶೀರ್ವಾದವಿರುವುದೆಂದು, ಧರೆಯ ಧೂಳಿನಂತೆ ಅವನ ಸಂತಾನ ಹೆಚ್ಚುವುದೆಂದು, ಅವನ ಸಂತಾನವು ನಕ್ಷತ್ರಗಳಷ್ಟು ಅಧಿಕವಾಗುವುದೆಂದು, ಸಮುದ್ರದವರೆಗೂ ಇದೆ. ತೆಗೆದಾಗ ಸಿಕ್ಕಿದ್ದದು ಸಿರಾಕನ ಪುಸ್ತಕ 44, 19, 20, 21ನೇ ವಾಕ್ಯ. ಅದೆಲ್ಲ ಈಗ ನಾನು ಬೋಧನೆ ಮಾಡಕ್ ಬಂದಿದ್ದು, ಸುಮ್ಮನೆ ತೆಗೆದಾಗ ಸಿಕ್ತಷ್ಟೇನೆ. ನಾನು ಹೇಳಿದ್ದೇನು ನೋಡಿ, ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಇಲ್ಲಿ ಓಪನ್ ಮಾಡಿದಾಗ ಸಿಕ್ಕಿದ್ದು ಸೇಮ್ ವರ್ಡ. ನೀವು ಅದೇ ರೀತಿ ಓಪನ್ ಮಾಡಿ ಅಂತಲ್ಲ ನಾ ಹೇಳ್ತಾ ಇರೋದು. ತಂದೆಯ ಹೃದಯ, ತಂದೆ ದೇವರ ಹೃದಯ ಈ ಪುಸ್ತಕದಲ್ಲಿದೆ. ವಾಟ್ ಈಸ್ ದೇರ್? ಬೈಬಲ್ ಅಲ್ಲಿ ಏನಿದೆ? ಇದನ್ನ ಯಾಕೆ ಕೂತ್ಕೊಂಡು ಹೋಗ್ತೀರಿ ಕೇಳಿದ್ರೆ, ಫಾದರ್ಸ್ ಹಾರ್ಟ್ ಈಸ್ ದೇರ್, ಮೈ ಡ್ಯಾಡೀಸ್ ಹಾರ್ಟ್ ಈಸ್ ದೇರ್ ಇನ್ ದಿಸ್ ಬುಕ್. ದಟ್ ಈಸ್ ವಾಟ್ ಮೈ ಚರ್ಚ್ ಇಸ್ ಟೀಚಿಂಗ್ ಮೀ. ನನ್ನ ಸಭೆ ನನಗೇನು ಕಲಿಸ್ಕೊಡ್ತಾ ಇದೆ ಅಂದ್ರೆ, ಈ ಬೈಬಲ್ ಪುಸ್ತಕದಲ್ಲಿ ಏನಿದೆ ಕೇಳಿದ್ರೆ, ತಂದೆಯಾದ ದೇವರ ಹೃದಯ ಇದೆ, ದೇವರ ಪ್ರೀತಿ ಇದ್ರೊಳಗಡೆ ಇದೆ. ವೆನ್ ಯು ರೀಡ್ ದ ಬೈಬಲ್, ನೀವು ಬೈಬಲ್ನ ಓದುವಾಗ, ವೆನ್ ಯು ಹಿಯರ್ ದ ಮೆಸೇಜ್ ಫ್ರಮ್ ದ ಬೈಬಲ್, ದೇವರ ವಾಕ್ಯದಿಂದ ಸಂದೇಶವನ್ನು ಆಲಿಸುವಾಗ, ವಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಈಸ್ ಫಾದರ್ಸ್ ಲವ್, ತಂದೆಯಾದ ದೇವರ ಪ್ರೀತಿ. ಈ ತಂದೆಯಾದ ದೇವರ ಪ್ರೀತಿ ಒಬ್ಬ ಮನುಷ್ಯನ ಹೃದಯದಲ್ಲಿ ಹೇಗೆ ಬರುತ್ತೆ ಗೊತ್ತಾ? ಪುತ್ರನ ಮುಖಾಂತರ ಅಥವಾ ವಾಕ್ಯದ ಮುಖಾಂತರ. ಇದು ಯಾರಿಗೆ ಇಷ್ಟ ಇಲ್ಲ ಅಂದ್ರೆ, ಒಬ್ಬನಿಗೆ ಮಾತ್ರ ಇದು ಇಷ್ಟ ಇಲ್ಲ. ಯಾರಿಗೆ ಗೊತ್ತಾ? ಸೈತಾನ, ಪಿಶಾಚಿಗೆ ಇಷ್ಟ ಇಲ್ಲದೆ ಇರೋದು ಯಾವುದು ಕೇಳಿದ್ರೆ, ಬೈಬಲ್ ಇಷ್ಟ ಇಲ್ಲ. ಸೈತಾನಿಗೆ ಗೊತ್ತು ಇದು ತಂದೆಯಾದ ದೇವರ ಪ್ರೀತಿಯ ಒಂದು ಕೊಡುಗೆ ಮನುಷ್ಯ ಕುಲಕ್ಕೆ. ಇದು ಮನುಷ್ಯರು ಏನಾದ್ರೂ ಕೈಯಲ್ಲಿ ಹಿಡ್ಕೊಂಡಿದ್ದನ್ನು ಓದೋಕ್ ಶುರು ಮಾಡಿದ್ರೆ, ಅವರೆಲ್ಲರೂ ಯೇಸುನ ಪ್ರೀತಿ ಮಾಡ್ಬಿಡ್ತಾರೆ. ಯೇಸುನ ಪ್ರೀತಿ ಮಾಡಿದ್ರೆ ಲೋಕನ ಪ್ರೀತಿ ಮಾಡಕ್ ಯಾರು ಇರಲ್ಲ, ದುಡ್ಡನ್ನು ಪ್ರೀತಿ ಮಾಡ್ಲಿಕ್ಕೆ ಯಾರು ಇರೋದಿಲ್ಲ, ಆಸ್ತಿ ಪಾಸ್ತಿ ಅಂತಸ್ತು ಸ್ಥಾನ ಮಾನ ಪ್ರೀತಿ ಮಾಡ್ಲಿಕ್ಕೆ ಯಾರು ಇರೋದಿಲ್ಲ. ಆಗ ನನಗೆ ನರಕದಲ್ಲಿ ಮೆಂಬರ್ಸ್ ಕಡಿಮೆ ಆಗ್ತಾರೆ. ನರಕದಲ್ಲಿ ಸೈತಾನನ ಸಭೆ, ನಮ್ಮ ಸಭೆಗೆ ಜನ ಕಡಿಮೆ ಆಗ್ತಾರೆ, ಎಲ್ಲ ಯೇಸುವಿನ ದೇಹವಾದ ಸಭೆಗೆ ಹೋಗ್ಬಿಡ್ತಾರೆ. ಆದ್ರಿಂದ ಹೇಗಾದ್ರೂ ಮಾಡಿ ಜನರನ್ನ ಬ್ಯುಸಿ ಮಾಡಿಬಿಟ್ರೆ ಇದು ಮುಟ್ಟಲ್ಲ. ಬ್ಯುಸಿ ಮಾಡಿದ್ರೆ ಸಾಕು, ಇದ್ರ ಬಗ್ಗೆ ಇಂಟ್ರೆಸ್ಟ್ ಬರಲ್ಲ. ಧ್ಯಾನಕ್ಕೆ ಬಂದಾಗ್ಲೂ ಇದನ್ನ ಹಿಡ್ಕೊ ಬರ್ಬೇಕು ಅಂತ ಅನ್ಸೋದೇ ಇಲ್ಲ. ಯಾಕೆ ಗೊತ್ತಾ? ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲದ ಹಾಗೆ ಸೈತಾನ ಮಾಡ್ತಾನೆ, ಅದು ಅವನ ಕುತಂತ್ರ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಮನುಷ್ಯರ ಹೃದಯ ಗೊತ್ತಿರ್ಬೋದು. ನಾವು ಹೇಳ್ತೀವಲ್ವಾ, ಅವನ್ ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವಳ ಹಾರ್ಟ್ ಸರಿ ಇಲ್ಲ, ಇವಳ ಹಾರ್ಟ್ ಸರಿ ಇಲ್ಲ, ಅವನ ಹಾರ್ಟ್ ಸರಿ ಇಲ್ಲ. ಆದ್ರೆ ದೇವ್ರ ಹಾರ್ಟ್ ನೋಡಿದ್ದೀರಾ? ಹ್ಯಾವ್ ಯು ಎವರ್ ಸೀನ್ ಗಾಡ್ಸ್ ಹಾರ್ಟ್? ನೀವು ಹೇಳಿ ಸರಿನೇ ಇರ್ಬೋದು, ಈ ಪ್ರಪಂಚದಲ್ಲಿ ಯಾವ ಹೃದಯನೂ ಸರಿ ಇಲ್ಲ ಅಂತ ಬೈಬಲ್ ಹೇಳುತ್ತೆ. ಆದ್ರೆ ಸರಿ ಇರೋದು ಒಂದೇ. ಒಬ್ಬ ಧನಿಕ ಶ್ರೀಮಂತ ಯುವಕ ಯೇಸು ಸ್ವಾಮಿ ಹತ್ರ ಬಂದು, ಒಳ್ಳೆಯ ಗುರುವೇ,
ನನಗೆ ಅಮರ ಜೀವ ಪ್ರಾಪ್ತಿ ಆಗ್ಬೇಕಾದ್ರೆ ನಾನೇನ್ ಮಾಡ್ಬೇಕು? ಮತ್ತಾಯನ ಶುಭ ಸಂದೇಶ 19ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ಒಳ್ಳೆಯ ಗುರುವೇ, ನನಗೆ ಇಟರ್ನಲ್ ಲೈಫ್ ಬೇಕು, ಐ ವಾಂಟ್ ಇಟರ್ನಲ್ ಲೈಫ್. ಏನ್ ಮಾಡ್ಬೇಕು? ಆಗ ಯೇಸು ಅವನಿಗೊಂದು ಪ್ರಶ್ನೆ ಕೇಳ್ತಾರೆ, ನನ್ನನ್ನು ಒಳ್ಳೆಯವನು ಅಂತ ಯಾಕಪ್ಪ ಕರೆದೆ ನೀನು? ನನ್ನನ್ನು ಯಾಕೆ ನೀನು ಒಳ್ಳೆಯವನು ಅಂತ ಕರೆದೆ? ದೇವರು ಒಬ್ಬರನ್ನ ಬಿಟ್ರೆ ಒಳ್ಳೆಯವರು ಬೇರೆ ಯಾರು ಇಲ್ಲ. ಕೆಲವು ಟೈಮ್ ನಾವು ಮೋಸ ಹೋಗ್ತೀವಿ, ಇವ್ರು ತುಂಬಾ ಒಳ್ಳೆಯವರು ಅಂತ ನಂಬ್ಕೊಂಡು ಮದುವೆ ಮಾಡಿಸ್ಕೊಟ್ಬಿಟ್ವಿ, ಈ ತರ ಮಾಡ್ಬಿಟ್ರು, ಅದು ನಿಮ್ ತಪ್ಪು. ನೀವ್ ಯಾಕೆ ಒಳ್ಳೆಯವರು ಅಂತ ನಂಬಿದ್ರಿ? ಅವರು ನಿಮ್ ಥರನೇ, ಅವರು ನಿಮ್ ಥರನೇ. ನೀವು ನಿಮ್ಮನ್ನು ಒಳ್ಳೆಯವರು ಅಂತ ನಂಬ್ಕೊಂಡ್ರೆ ಅದೇ ಮೋಸ. ಬೈಬಲ್ ಹೇಳುತ್ತೆ ಒಳ್ಳೆಯವರು ಯಾರೂ ಇಲ್ಲ. ನಾನೆಲ್ಲ ಹೇಳಿದ್ದು, ಯೇಸು ಸ್ವಾಮಿ ಹೇಳಿದ್ದು. ವಾಕ್ಯ ಓದ್ಲಿಕ್ಕಾಗುತ್ತಾ? ಮತ್ತಾಯನ ಶುಭ ಸಂದೇಶ 19ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಆ ಶ್ರೀಮಂತ ಯುವಕನಿಗೆ ಹೇಳ್ತಾರೆ, 17ನೇ ವಾಕ್ಯ ಅನ್ಸುತ್ತೆ, ವರ್ಸ್ ನಂಬರ್ 17 or 18. ತೆಗಿಲ್ಲ ನಾನೇ? ಅದಕ್ಕೆ ಅವರು ಯೇಸು ಸ್ವಾಮಿ, ಒಳ್ಳೆಯದನ್ನು ಕುರಿತು ನೀನು ನನ್ನನ್ನು ವಿಚಾರಿಸುವುದು ಏಕೆ? ಒಳ್ಳೆಯದನ್ನು ಕುರಿತು ನನ್ನನ್ನು ವಿಚಾರಿಸುವುದೇಕೆ? ಒಳ್ಳೆಯವರು ಒಬ್ಬರೇ. ಒಳ್ಳೆಯವರು ಎಷ್ಟು ಜನ ಒಳ್ಳೆಯವರು ಇದಾರಂತೆ? ಎಷ್ಟು ಜನ ಒಳ್ಳೆಯವರು ಇದ್ದಾರೆ? ಒಳ್ಳೆಯವರು. ಕೆಲವರು ಹೇಳ್ತಾರೆ, ಒಳ್ಳೆ ಹುಡುಗ ಬೇಕು ಒಂದು ಮದುವೆ ಮಾಡ್ಲಿಕ್ಕೆ, ನನ್ನ ಮಗನಿಗೆ ಒಂದು ಒಳ್ಳೆ ಹುಡುಗಿ ಬೇಕು, ನಮ್ಗೊಂದು ಒಳ್ಳೆ ಹುಡುಗ ಬೇಕು ಅಥವಾ ಹುಡುಗಿ ಬೇಕು. ಎಲ್ಲಿ ಸಿಗ್ತಾರೆ? ಯೇಸು ಸ್ವಾಮಿ ಹೇಳೋ ಮಾತು ಕೇಳಿಸ್ಕೊಳ್ಳಿ, ಒಳ್ಳೆಯವರು ಒಬ್ಬರೇ. ಅವ್ರು ಯಾರಂತೆ? ಓದಮ್ಮ. ನೀನು ಆ ಜೀವಕ್ಕೆ ಪ್ರವೇಶಿಸಬೇಕಾದರೆ ದೇವರೊಬ್ಬರನ್ನ ಬಿಟ್ಟು ಬೇರೆ ಮಾರ್ಕನ ಶುಭ ಸಂದೇಶದಲ್ಲಿ ಇದೆ ಅಲ್ವಾ? ಇರ್ಲಿ, ಪರವಾಗಿಲ್ಲ, ನೀವು ಅಲ್ಲಿಗೆ ಹೋಗೋದೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಈಗ ನಾನೇ ಹೋಗ್ಬಿಡ್ತೀನಿ. ಮಾರ್ಕನ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ, ದೇವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರು ಒಳ್ಳೆಯವರಲ್ಲ. ದೇವರೊಬ್ಬರನ್ನ ಬಿಟ್ರೆ ಬೇರೆ ಯಾರು ಒಳ್ಳೆಯವರಲ್ಲ. ಅದರಿಂದ ಯಾರ ಮೇಲೆ ಬೇಜಾರು ಮಾಡ್ಕೋಬೇಡಿ, ಆಯ್ತಾ? ಯಾರ ಮೇಲೂ ಬೇಜಾರು ಮಾಡ್ಕೋಬೇಡಿ. ಅವ್ರು ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ, ನನ್ನ ಮಗ ತುಂಬಾ ಒಳ್ಳೆಯವನು ಅನ್ಕೊಂಡಿದ್ದೆ, ನನ್ನ ಮಗಳು ತುಂಬಾ ಒಳ್ಳೆಯವಳು ಅನ್ಕೊಂಡಿದ್ದೆ, ನಮ್ಮ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು ಅನ್ಕೊಂಡಿದ್ವಿ. ಯೇಸು ಸ್ವಾಮಿ ಅಪ್ಪ ಅಮ್ಮನ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಕೊಡಬಲ್ಲಿರಾದರೆ ಅಂತ ಹೇಳ್ತಾರ. ಲೂಕನ ಶುಭ ಸಂದೇಶ 11ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳ್ತಾರಲ್ವಾ? ಏನಂತ? ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಕೊಡಬಲ್ಲಿರಾದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮ ಅವರನ್ನೇ ಕೊಡಬಲ್ಲರು ಅಂತ ಹೇಳ್ತಾರೆ. ಹಾಗಾದ್ರೆ ಒಳ್ಳೆಯವರು ಯಾರು ಇಲ್ಲ, ಒಳ್ಳೆಯವರು ಒಬ್ಬರೇನೆ. ಅವ್ರು ಯಾರು? ದೇವರು ಒಬ್ಬರೇ ಒಳ್ಳೆಯವರು. ದೇವರು ಒಬ್ರು ಒಳ್ಳೆಯವರೇ ಅಂತ ನಮಗೆ ಹೇಗೆ ಅರ್ಥ ಆಗುತ್ತೆ? ಈ ಪುಸ್ತಕ ನಮಗೆ ಹೇಳ್ಕೊಡುತ್ತೆ. ಈ ಬೈಬಲ್ ಓದಿದ್ರೆ ನಮಗೇನು ಅರ್ಥ ಆಗುತ್ತೆ ಕೇಳಿದ್ರೆ, ಗಾಡ್ ಅಲೋನ್ ಈಸ್ ಗುಡ್, ಗಾಡ್ ಅಲೋನ್ ಈಸ್ ಮರ್ಸಿಫುಲ್, ಗಾಡ್ ಅಲೋನ್ ಈಸ್ ಕಂಪ್ಯಾಷನೇಟ್, ಗಾಡ್ ಅಲೋನ್ ಈಸ್ ಲವ್. ದೇವರು ಮಾತ್ರ ಒಳ್ಳೆಯವರು, ದೇವರು ಮಾತ್ರ ಕರುಣಾಮಯಿ, ದೇವರು ಮಾತ್ರ ಪ್ರೀತಿಯುಳ್ಳವರು ಅಂತ ನಮ್ಗೆ ಅರ್ಥ ಆಗೋದು ಯಾವಾಗ ಕೇಳಿದ್ರೆ, ಈ ಪವಿತ್ರ ಬೈಬಲ್ ಪುಸ್ತಕವನ್ನ ನಾವು ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರೆಲ್ಲ ಬೇಜಾರಾಗಲಿ ಕೂತ್ಕೊಂಡಿದ್ದೀರೋ, ಮನುಷ್ಯರನ್ನ ನಂಬಿ, ನನಗೆ ಅವ್ರನ್ನ ನಂಬಿ ಮೋಸ ಹೋದೆ, ಅವ್ರನ್ನ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ, ಇವ್ರನ್ನ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ, ಎಲ್ಲರೂ ಮೋಸ ಮಾಡಿಬಿಟ್ರು, ಚೂರಿ ಹಾಕ್ಬಿಟ್ರು, ಚಾಕು ಹಾಕ್ಬಿಟ್ರು, ನನಗೆ ಬದುಕುವ ಆಸೆನೇ ಹೋಗ್ಬಿಡ್ತು. ಬೇಜಾರು ಮಾಡ್ಕೋಬೇಡಿ, ಒಳ್ಳೆಯವರು ಒಬ್ರೆ. ಒಳ್ಳೆಯವರು ಯಾರು? ಒಳ್ಳೆಯವರು ಒಬ್ರೆ. ಅವ್ರು ಯಾರು? ಅವ್ರು ನಮ್ಮ ತಂದೆ, ಅವ್ರು ನಮ್ಮ ಸ್ವರ್ಗೀಯ ತಂದೆ, ನಮ್ಮನ್ನು ಸೃಷ್ಟಿ ಮಾಡಿದ ನಮ್ಮ ಸೃಷ್ಟಿಕರ್ತನಾದ ದೇವರು ಒಳ್ಳೆಯವರು. ಅವ್ರ ಹೃದಯದಲ್ಲಿ ಏನಿದೆ ಕೇಳಿದ್ರೆ, ಅವರ ಹೃದಯದಲ್ಲಿ ಇರೋದು ಒಂದೇ. ಅದೇನು ಕೇಳಿದ್ರೆ 1 John 4:7 ಅಲ್ಲಿದೆ. ಆ ಸೃಷ್ಟಿಕರ್ತನಾದ ತಂದೆಯಾದ ದೇವರ ಹೃದಯದಲ್ಲಿ ಏನಿದೆ ಅಂತ ಕೇಳಿದ್ರೆ, ಅವ್ರ ಹೃದಯದಲ್ಲಿ ಇರೋದು ಒಂದೇ ಒಂದು ಐಟಮ್, ಬೇರೆ ಏನೂ ಇಲ್ಲ, ಒಂದೇ ಒಂದು. ನಮ್ಮ ಹೃದಯದಲ್ಲಿ ಏನಿದೆ? ನಮ್ಮ ಹೃದಯದಲ್ಲಿ ಪ್ರಪಂಚದಲ್ಲಿ ಇರೋದೆಲ್ಲ ಇದೆ, ಸೂಪರ್ ಮಾರ್ಕೆಟ್ ತರ ಎಲ್ಲ ಇದೆ. ಯೇಸು ಇದಾರ ಕೇಳಿದ್ರೆ ಅವರು ಒಂದು ಮೂಲೆನಲ್ಲಿ ಎಲ್ಲೋ ಇರ್ತಾರೆ, ಇಲ್ಲ ಅಂತಲ್ಲ, ಇರ್ಬೋದು. ಆದ್ರೆ ತಂದೆ ದೇವರ ಹೃದಯದಲ್ಲಿ ಏನಿದೆ ಓದೋಣ. 1 John 4:7 ಏನ್ ಹೇಳುತ್ತೆ? ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಒಬ್ಬರನ್ನೊಬ್ಬರು ಏನ್ ಮಾಡೋಣ?
ಪ್ರೀತಿಸೋಣ. ಪ್ರೀತಿ ದೇವರಿಂದ ಉಗಮವಾದದ್ದು. ಪ್ರೀತಿ ದೇವರಿಂದ ಉಗಮವಾದದ್ದು. ಪ್ರೀತಿಸುವವನು ದೇವರ ಮಗನು. ಪ್ರೀತಿಸದವನು ದೇವರ ಮಗನು. ಅವನು ದೇವರನ್ನು ಬಲ್ಲವನು. 8ನೇ ವಾಕ್ಯ ಹೇಳುತ್ತೆ, ದೇವರು ಪ್ರೀತಿ ಸ್ವರೂಪಿ. ದೇವರು ಯಾವ ಸ್ವರೂಪಿ? ಪ್ರೀತಿ ಸ್ವರೂಪಿ. ಪ್ರೀತಿ ದೇವರಿಂದ ಉಗಮವಾದದ್ದು. ದೇವರಿಂದ ಉಗಮವಾದದ್ದೇ ಪ್ರೀತಿ. ಲವ್ ಈಸ್ ಫ್ರಮ್ ಗಾಡ್. ಹಾಗಾದ್ರೆ ದೇವರು ಪ್ರೀತಿ ಸ್ವರೂಪಿ ಆಗಿರೋದ್ರಿಂದ, ಪ್ರೀತಿ ದೇವರಿಂದ ಉಗಮವಾಗಿದ್ದಾಗಿರೋದ್ರಿಂದ, ತಂದೆ ದೇವರ ಹೃದಯದಲ್ಲಿ ಏನಿದೆ ಕೇಳಿದ್ರೆ ಪ್ರೀತಿ ಮಾತ್ರನೇ ಇದೆ. ಓನ್ಲಿ ಲವ್. ಮನುಷ್ಯನ ಹೃದಯದಲ್ಲಿ ಏನಿದೆ ಕೇಳಿದ್ರೆ ಬೇಜಾರು ಮಾಡ್ಕೋಬೇಡಿ, ಎಲ್ಲಾ ಮನುಷ್ಯನ ಹೃದಯದೊಳಗಡೆ ಇರೋದು ಲಸ್ಟ್ ಮಾತ್ರನೇ. ಅಂದ್ರೆ ದುರಿಚ್ಛೆ ಅಂತ ಹೇಳ್ತೀವಲ್ಲ, ಅದು ಮಾತ್ರನೇ ಇರೋದು. ಪ್ರೀತಿ ಇರೋದು ತಂದೆ ದೇವರ ಹೃದಯದಲ್ಲಿ. ಮನುಷ್ಯನ ಹೃದಯದಲ್ಲಿ ಇರೋದು ಇಚ್ಛೆಗಳು, ದುರಿಚ್ಛೆಗಳು, ಲಸ್ಟ್. ಲವ್ ಈಸ್ ಫ್ರಮ್ ಗಾಡ್, ಲಸ್ಟ್ ಈಸ್ ಫ್ರಮ್ ಮ್ಯಾನ್. ನಾವು ಮನುಷ್ಯನ ಪ್ರೀತಿ ಹುಡುಕಿದ್ರೆ ಪ್ರೀತಿ ಸಿಗುತ್ತಾ? ಖಂಡಿತವಾಗ್ಲೂ ಸಿಗೋಲ್ಲ. ಅದಕ್ಕೆ ಕೆಲವರು ಹೇಳ್ತಾರಲ್ವಾ, ಲವ್ ಫೇಲ್ಯೂರ್ ಆಯ್ತು, ಲವ್ ಫೇಲ್ಯೂರ್ ಆಯ್ತು. ಲವ್ ಅಲ್ಲ, ಲಸ್ಟ್ ಫೇಲ್ಯೂರ್ ಆಯ್ತು. ಲವ್ ನೆವರ್ ಫೇಲ್ಸ್. ಲವ್ ಈಸ್ ಫ್ರಮ್ ಗಾಡ್, ನಾಟ್ ಫ್ರಮ್ ಮ್ಯಾನ್. ಪ್ರೀತಿ ದೇವರಿಂದ ಬರೋದು. ಹಾಗಾದ್ರೆ ಆ ಪ್ರೀತಿ ನನಗೆ ಬೇಕಲ್ಲ, ಐ ವಾಂಟ್ ದಟ್ ಲವ್. ಧರ್ಮಸಭೆ ಹೇಳುತ್ತೆ, ರೀಡ್ ದಿಸ್ ಬುಕ್, ರೀಡ್ ದಿಸ್ ಬುಕ್. ಈ ಪುಸ್ತಕವನ್ನು ಓದಿ, ಈ ಪುಸ್ತಕವನ್ನು ಧ್ಯಾನಿಸಿ, ಈ ಪುಸ್ತಕದಲ್ಲಿ ಇರ್ತಕ್ಕಂಥದ್ದನ್ನ ನಿಮ್ಮ ಹೃದಯದಲ್ಲಿ ತುಂಬಿಸ್ಕೊಳ್ಳಿ. ಆಗ ನಿಮ್ಮ ಹೃದಯದೊಳಗಡೆ ಏನ್ ಬರುತ್ತೆ? ಪ್ರೀತಿ ಬರುತ್ತೆ. ವರ್ಡ್ ಆಫ್ ಗಾಡ್ ಈಸ್ ಫುಲ್ ಆಫ್ ಲವ್, ಬಿಕಾಸ್ ಗಾಡ್ ಇಸ್ ಲವ್. ದೇವರು ಪ್ರೀತಿ ಸ್ವರೂಪಿ, ಆದ್ರಿಂದ ದೇವರ ವಾಕ್ಯ ಪೂರ್ತಿ ಪ್ರೀತಿ ಆಗಿದೆ. ದೇವರ ಒಂದೊಂದು ವಾಕ್ಯ ಪ್ರೀತಿ ಆಗಿದೆ. ಈ ಪ್ರೀತಿ ನಿಮ್ಮ ಒಳಗಡೆ ತುಂಬಲ್ಪಟ್ಟಾಗ ನೀವೇನ್ ಮಾಡ್ತೀರಿ? ಯು ಸ್ಟಾರ್ಟ್ ಲವಿಂಗ್ ಗಾಡ್ ಅಂಡ್ ಲವಿಂಗ್ ಯುವರ್ ಎನಿಮಿ. ದೇವರನ್ನ ಪ್ರೀತಿಸ್ತೀರಿ. ದೇವರನ್ನ ಪ್ರೀತಿಸ್ತಾ ಪ್ರೀತಿಸ್ತಾ ಶತ್ರುಗಳನ್ನೂ ಪ್ರೀತಿ ಮಾಡ್ಬಿಡ್ತೀರಿ. ಈಗ ಒಡ ಹುಟ್ಟಿದವ್ರನ್ನೇ ಪ್ರೀತಿ ಮಾಡೋದು ನಮಗೆ ಕಷ್ಟ ಅಲ್ವಾ? ಒಂದೇ ಚರ್ಚಿಗೆ ಬರೋವ್ರನ್ನ ಮುಖ ನೋಡಿ ಪ್ರೀತಿ ಮಾಡೋದು ಕಷ್ಟ. ಒಂದೇ ಕುಟುಂಬದಲ್ಲಿ ಹುಟ್ಟಿದವ್ರನ್ನ ಪ್ರೀತಿ ಮಾಡೋದು ಕಷ್ಟ. ಯಾಕೆ ಗೊತ್ತಾ? ನಮ್ಮ ಒಳಗಡೆ ಆ ಪರಮ ಪ್ರೀತಿಯ ಅನುಭವ ಇಲ್ಲ. ಇಂದು, ನಾಳೆ, ನಾಡಿದ್ದು ಈ 3 ದಿನ ಈ ಧ್ಯಾನ ಕೂಟದಲ್ಲಿ ಆ ಪ್ರೀತಿಯ ಅನುಭವ ಇನ್ನು ಹೆಚ್ಚು ನಾವು ಪಡ್ಕೊಳ್ಳೋಣ. ನಾಳೆ ನಾಡಿದ್ದೆಲ್ಲ ಬರುವಾಗ ದಯವಿಟ್ಟು ಬೈಬಲ್, ನೋಟ್ ಪುಸ್ತಕ, ಪೆನ್ನು ಎಲ್ಲ ತಗೊಂಡು ಬನ್ನಿ. ನಿಮ್ಮ ಮನೇಲಿರೋ ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ. ಅವ್ರ ಕೈಗೊಂದು ಬೈಬಲ್ ಕೊಟ್ಟು ಕರ್ಕೊಂಡು ಬನ್ನಿ. ಅವರು ಕೂಡ ದೇವರ ಪ್ರೀತಿಯಿಂದ ತುಂಬಲ್ಪಡ್ಲಿ. ಆಗ ಖಂಡಿತವಾಗಲೂ ನಾವು ಆಶೀರ್ವಾದವಾಗ್ತೀವಿ, ನಮ್ಮ ಮಕ್ಕಳು ಆಶೀರ್ವಾದವಾಗ್ತಾರೆ. ಹಾಗಾಗ್ಬೇಕು ಅನ್ನೋದೇ ದೇವರಿಚ್ಛೆ.